ಶ್ರೀ ಮಹಾಗಣಪತಿಯೇ ನಮಃ. ಶ್ರೀ ಸರಸ್ವತಿಯೇ ನಮಃ. ಶ್ರೀಪಾದವಲ್ಲಭ ನರಸಿಂಹ ಸರಸ್ವತಿ ಶ್ರೀ ಗುರು ದತ್ತಾತ್ರೇಯಾಯ ನಮಃ. ಸಿಂಹಿಕೆ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಲ್ವ. ಹನುಮಂತನು ರಾಮಕಾರ್ಯಾರ್ಥವಾಗಿ ಸಮುದ್ರವನ್ನು ಹಾರ್ತಾ ಇದ್ದಾನೆ. ಬೇಕಾದಷ್ಟು ಅಡ್ಡಿಗಳು ಬಂತು ಅಂತ ವಿಚಾರ ಮಾತಾಡ್ಕೋತಿದ್ದೀವಿ. ಸಿಂಹಿಕೆ ಕೂಡ ಒಬ್ಬಳು. ಇವಳ ನೆರಳಿನಿಂದಲೇ ಕೆಳಗೆ ಆಕರ್ಷಿಸ್ಕೋತಾಳು. ಯಾವ ಒಂದು ಪದಾರ್ಥ ಮೇಲೆ ಹಾರ್ತಾ ಇದ್ದರೂ ಕೂಡ ಎಷ್ಟು ದೊಡ್ಡದಾದರೂ ಅಷ್ಟು ದೊಡ್ಡದಾಗಿ ಮಾಡಿಕೊಂಡು ಅದನ್ನು ಆಕರ್ಷಣೆ ಮಾಡಿ ತಿಂತಕ್ಕಂಥ ಶಕ್ತಿ ಇವಳಿಗಿದೆ ಅನ್ನೋದು ನಾವು ಇಷ್ಟೊತ್ತು ಮಾತಾಡ್ಕೊಂಡು ಬಲ್ವಾ. ಮೈಲಿ ಎತ್ತರದ ಅಂತರದವರೆಗೆ ಹನುಮಂತನನ್ನು ಕೆಳಗೆ ಎಳೆದಿರತಕ್ಕಂಥ ಸಿಂಹಿಕೆ ವಿಜಯಗರ್ವದಿಂದ ತನ್ನ ವಿಕಾರವಾದ ತಲೆಯನ್ನು ನೀರಿನಿಂದ ಹೊರಗೆ ತಂದು ನಾಲಿಗೆಯನ್ನು ಚಾಚ್ತಾ ಇದ್ದಾಳೆ. ಕೆಳಗೆ ಇಳಿತಾ ಇರತಕ್ಕಂಥ ಹನುಮಂತ ಕ್ಷಣ ಮಾತ್ರದಲ್ಲಿ ತನ್ನ ಶರೀರ ಪ್ರಮಾಣವನ್ನು ಹೆಚ್ಚಿಸಿಕೊಳ್ಳೋದಕ್ಕೆ ಶುರು ಮಾಡ್ತಾನೆ. ವಿಮಾನದಷ್ಟಿದ್ದ ಅವನ ಆಕಾರ ದೊಡ್ಡ ಬೆಟ್ಟದಷ್ಟಾಯಿತು. ಅವಳು ಅನ್ಕೋತಿದ್ಲು ಊರಷ್ಟು ಇದೆಯಲ್ಲ ನೆರಳು ಅಂತ. ಹಾಗೆ ಊರಷ್ಟು ಆಯಿತು. ಒಂದು ಸಮಯ ಸ್ವಲ್ಪ ವೇಗ ಕಮ್ಮಿ ಆಗಿದ್ದರೂ ಪ್ರಮಾಣ ಮಾತ್ರ ಮುಂದುವರಿತಲೇ ಇದೆ. ಅಂದರೆ ಪ್ರಯಾಣದ ಪ್ರಮಾಣ ಒಂದು ಅಳತೆ ಇದೆಯಲ್ಲ ಸೂರ್ಯಾಸ್ತದೊಳಗೆ, ಅದು ಮಾತ್ರ ಕಮ್ಮಿ ಆಗಿಲ್ಲ. ಸ್ವಲ್ಪ ಸ್ಪೀಡ್ ಕಮ್ಮಿ ಆಗಿದೆ, ಆದರೆ ಆ ಪ್ರಯಾಣದ ಪ್ರಮಾಣ ಮಾತ್ರ ಎಷ್ಟು ದೂರ ಎಷ್ಟು ಹೊತ್ಕೋಬೇಕು ಅನ್ನೋದು ಒಂದು ನಿಯಮಿತವಾದಂತಹ ಒಂದು ಮುಳ್ಳು ಅಂತ ಹೇಳ್ತೀವಲ್ಲ, ನಿಯಮಿತವಾಗಿ ಹೋಗ್ತಾ ಇದೆ, 1 ಮೀಟರ್ ಅಂತ. ಈ ರೀತಿ ಹಿಗ್ತಾ ಇರತಕ್ಕಂಥ ಹನುಮಂತನ ಶರೀರವನ್ನು ಸೆಳ್ಕೊಳ್ತಕ್ಕಂಥ ರಾಕ್ಷಸಿಗೆ ಕಷ್ಟ ಆಗಿಬಿಡುತ್ತೆ. ಯಾಕೆಂದರೆ ಎಷ್ಟು ಅಂತ ಅದು ಹಿಗ್ಗಿತು. ಅದು ಯಾವುದೋ ಒಂದು ಶಕ್ತಿ ಇದೆ ಅಷ್ಟೇ, ಅದರ ಮೇಲೆ ಇಲ್ಲ ಅದಕ್ಕೆ. ಆದರೂ ಮಾಯಾಶಕ್ತಿಯಿಂದ ತನ್ನ ಬಾಯನ್ನು ಹನುಮಂತನ ಆಕಾರಕ್ಕಿಂತ 2 ಪಟ್ಟು ಹೆಚ್ಚಾಗಿ ಮಾಡಿಕೊಂಡು ಹಠದಿಂದ ಹನುಮಂತನ ನೆರಳನ್ನು ಸೆಳೀತಾ ಇದ್ಲಂತೆ. ಕೆಳಗೆ ಇಳಿತಾ ಇರತಕ್ಕಂಥ ಹನುಮಂತ ಶಾಂತವಾಗಿ ಯಮದ್ವಾರದ ರೀತಿ ಇದ್ದ ಅವಳ ತೆರೆದ ಬಾಯಿ, ಗಂಟಲು ಮತ್ತು ಹೃದಯ ನಾಳಗಳನ್ನು ಪರಿಶೀಲನೆ ಮಾಡ್ತಿದ್ದಾನೆ. ಅಷ್ಟು ದೊಡ್ಡದಾಗಿ ಬಾಯಿ ತೆಕ್ಕೊಂಡ್ಬಿಟ್ಟಿದ್ದಾಳೆ ಅವಳು. ಬಾಯಿ ತೆಕ್ಕೊಂಡು ಹಿಂದಕ್ಕೆ ಬರ್ತಾ ಇದ್ದಾಳೆ ಅವಳು. ನುಂಗಬೇಕು ಅಂತಲೇ ಅದೇ ಸ್ಪೀಡಲ್ಲಿ ಬರ್ತಿದ್ದಾಳೆ ಅವಳು ಕೂಡ. ಹನುಮಂತನೊಂದು ಸತಿ ನೋಡ್ದ, ಅವಳ ಬಾಯಿ ಎಷ್ಟಿದೆ ದೊಡ್ಡದು, ನಾಲಿಗೆ ಎಷ್ಟು ದೊಡ್ಡದಾಗಿದೆ, ಕೋರೆ ಹಲ್ಲುಗಳು ಎಷ್ಟು ದೊಡ್ಡದಾಗಿವೆ, ಒಳಗಿರ್ತಕ್ಕಂಥ ಹೊಟ್ಟೆಯಲ್ಲಿ ಕರುಳು ಎಷ್ಟು ದೊಡ್ಡದು. ಅದು ಭಯಂಕರವಾಗಿರ್ತಕ್ಕಂಥ ಒಂದು ಊರು ಒಳಗಿದೆ. ಎಷ್ಟು ಪ್ರಾಣಿಗಳು ನುಂಗ್ಬಿಟ್ಟಿದೆಯೋ ಅದು. ಏನೇನೋ ಕಾಣ್ತಾ ಇವೆ, ಬ್ರಹ್ಮಾಂಡ ಕಂಡಾಗಿವೆ, ಎಷ್ಟೋ ಬೆಟ್ಟಗಳೊಳಗಿವೆ. ನೋಡ್ತಾನೇ ಇದ್ದಾನೆ. ಕರುಳು ನಾಡಿಗಳನ್ನೆಲ್ಲ ಒಂದು ಕಡೆ ನಾಳಗಳನ್ನೆಲ್ಲ ಪರಿಶೀಲನೆ ಮಾಡ್ತಿದ್ದಾನೆ. ಆದರೆ ಈ ವಿಷಯ ಸಿಂಹಿಕೆಗೆ ಗೊತ್ತಾಗಲೇ ಇಲ್ಲ. ಹನುಮಂತ ಇನ್ನೇನು ಬಹಳ ಹತ್ತಿರದಲ್ಲಿದ್ದಾನೆ ಅಂತಕ್ಕಂಥ ಸಂತೋಷದಿಂದ ಅವಳು ಇನ್ನೂ ಬಲವಾಗಿ ಸೆಳ್ಕೊಳ್ತಾ ಇದ್ಲು. ಅಷ್ಟರಲ್ಲಿ ಇದ್ದಕ್ಕಿದ್ದಂತೆ ಹನುಮಂತ ತನ್ನ ರೂಪನ ಮಾಮೂಲು ವಾನರ ಆಕಾರಕ್ಕೆ ತಂದುಕೊಂಡ. ನೋಡಿ, ಅಣಿಮ ಮಹಿಮ 2 ಶಕ್ತಿಗಳನ್ನು ಉಪಯೋಗಿಸಿಬಿಟ್ಟ. ಒಂದೇ ಸತಿ ಗುರಿಯಿಟ್ಟು ಸಿಡಿಲು ಬಡಿದ ಹಾಗೆ ಬಲವಾಗಿ ಅವಳ ಗಂಟಲಿಂದ ನೇರವಾಗಿ ಆ ಗುಂಡಿಗೆಯ ಎದೆ ಭಾಗದಲ್ಲಿ, ಅಂದರೆ ನಡುಭಾಗಕ್ಕೆ ತೂರಿಕೊಂಡು ಕೆಳಗೆ ಹೋಗ್ತಾನೆ. ಅವನು ಧುಮುಕಿದ್ದವಳಿಗೆ ವಜ್ರಾಯದಿಂದ ಹೊಡೆದ ಹಾಗಾಯ್ತಂತೆ ಅವಳಿಗೆ. ಅಂಥದ್ದು ಯಾವಾಗಲೂ ನಡೆದಿರಲಿಲ್ಲ ಅವಳಿಗೆ. ಯಾವ ಪ್ರಾಣಿ ಅಷ್ಟು ಜೋರಾಗಿ ಒಳಗೆ ಹೋಗಿರಲಿಲ್ಲ. ಈ ಪ್ರಾಣಿ ಹೋಯಿತು. ಗಂಟಲನ್ನು ಸೀಳ್ಕೊಂಡು ಗುಂಡಿಗೆಯನ್ನು, ಆ ಎದೆಯನ್ನು ಸೀಳಿ ಒಳಗೆ ಹೋಗ್ತಾ ಇದೆ. ಹನುಮನು ಮಿಂಚಿನ ಹಾಗೆ ತನ್ನ ಕೈಗಳನ್ನು ಚಾಚಿ ಉಗುರುಗಳಿಂದ ಆ ಗುಂಡಿಗೆ ಒಳಗಿನ ನಾಳಗಳನ್ನು ಸೀಳಿ ಕೆತ್ತು ಅವಳ ಬಾಯಿ ಮುಚ್ಚಿಕೊಳ್ಳುವಷ್ಟರೊಳಗಾಗಿ ಮತ್ತೆ ವೇಗವಾಗಿ ಹೊರಗೆ ಬಂದುಬಿಟ್ಟ. ಅಲ್ಲಿ ಸುರಸ ಬಾಯಲ್ಲಿ ತೂರ್ಬಿಟ್ಟು ಬಂದ, ಇಲ್ಲಿ ಕೆಲಸ ಮುಗಿಸಿಬಿಟ್ಟು ಬಂದ್ಬಿಟ್ಟ. ಮೈನಾಕರನ್ನ ತಲೆ ಮೇಲೆ ಕೈಯಿಟ್ಟು ಬಂದ.
ಚೆನ್ನಾಗಿದೆ ಅಲ್ಲ.